ಅಪರಾಧಕರ ಕೃತ್ಯ ನ್ಯಾಯಾಂಗ ತನಿಖೆ ಮಾಡಬೇಕೆಂದು ಯಾಕೆ ಹೇಳ್ತಾ ಇದ್ದಾರೆ? ಸಿಟಿ ರವಿ ಅಸಭ್ಯವಾಗಿ ಮಾತನಾಡಿದ್ದು ಸತ್ಯ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಅಪರಾಧದ ಕೃತ್ಯ ಮಾಡಿದ್ದಾರೆ ಸಿಟಿ ರವಿ, ನ್ಯಾಯಾಂಗ ತನಿಖೆ ಯಾಕೆ ಹೇಳ್ತಾ ಇದ್ದಾರೆ ಇವರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿಎಂ. ಸಿಟಿ ರವಿ ಪದ ಬಳಕೆ ಅತ್ಯಂತ ಖಂಡನೀಯವಾದದ್ದು. ಸಿಟಿ ರವಿ ಪದ ಬಳಕೆಗೆ ಆಡಿಯೋ ವಿಡಿಯೋ ಇದೆ. ಕಲಬುರಗಿಯಲ್ಲಿ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಅಂತವರು ಇಂಥ ಹೇಳಿಕೆ ನೀಡಿದ್ದು ಸರಿಯಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಜುಡಿಷಿಯಲ್ ಎಂಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಕ್ರಿಮಿನಲ್ ಅಫೆನ್ಸ್ ಅವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ. ಅಲ್ಲಿ MLCಗಳು ಕೇಳಿದವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು, ಆಮೇಲೆ ಇವರು ಮಾತಾಡಿರೋದು ಸತ್ಯ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿಜೆಪಿ ಸೆಂಟ್ರಲ್ ಪಾರ್ಟಿ ಬಿಜೆಪಿ ಆಗಿ ಈ ಥರ ಪದ ಬಳಕೆ ಮಾಡೋದು ಇದೆಯಲ್ಲ, ಇದು ಅತ್ಯಂತ ಖಂಡನೀಯವಾದದ್ದು. ನಮಗೂ ಕಾಲ ಬರುತ್ತೆ ಅಂತ ಸಿಟಿ ರವಿ ಅವರು ಹೇಳಿಕೆ ಕೊಟ್ಟಿದ್ರು. ಸಿಟಿ ರವಿ ಈ ಹೇಳಿಕೆಗೆ ಶರಣಪ್ರಕಾಶ್ ಪಾಟೀಲ್ ಟಕ್ಕರ್ ಕೊಟ್ಟಿದ್ದಾರೆ. ಸಿಟಿ ರವಿಗೆ ಕಾಲ ಬರೋಕೆ ಅವ್ರೇನ್ ಕಾಲಜ್ಞಾನಿನ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರಿಗೆ ಕಾಲ ಬಂದಿದ್ದು ಆಯ್ತು, ಹೋಗಿದ್ದು ಆಯ್ತು. ಅವರಿಗೆ ಕಾಲ ಬಂದಿದ್ದಾಗ ಅವ್ರು ಏನೂ ಮಾಡ್ಲಿಲ್ಲ, ಅವರ ಟೈಮ್ ಬಂದಾಗ ಏನ್ ಮಾಡಿದ್ದಾರೆ ಜನ ನೋಡಿದ್ದಾರೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಶರಣಪ್ರಕಾಶ್ ಪಾಟೀಲ್. ಕಾಲ ಬದಲಾಗೋದು ಇವ್ರೇನು ಕಾಲಜ್ಞಾನಿನ? ಎಲ್ರಿಗೂ ಗೊತ್ತಿದೆ. ಅವ್ರ ಟೈಮ್ ಬಂದು ಹೋಗಿದೆ, ಬಂದಿತ್ತು, ಬಂದು ಹೋದು ಆಯಿತು. ಜನ ನೋಡಿದ್ದಾರೆ. ಅವ್ರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ? ಕಾಲ ಬದಲಾಗೋದು ಇವ್ರೇನು ಕಾಲಜ್ಞಾನಿನ? ಎಲ್ರಿಗೂ ಗೊತ್ತಿದೆ. ಅವ್ರ ಟೈಮ್ ಬಂದು ಹೋಗಿದೆ, ಬಂದಿತ್ತು, ಬಂದು ಹೋದು ಆಯಿತು. ಜನ ನೋಡಿದ್ದಾರೆ. ಅವ್ರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ? ರಾಜಕೀಯದಲ್ಲಿ ಸದ್ಯ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಪ್ರಹ್ಲಾದ್ ಜೋಶಿ ಅವರ ಮಾತು. ಕಾಂಗ್ರೆಸ್ ಹಾಗೆ ಬಿಜೆಪಿ ಮಧ್ಯೆ ಈಗ ಫೇಕ್ ಎನ್ಕೌಂಟರ್ ಪಾಲಿಟಿಕ್ಸ್ ಶುರುವಾಗಿದೆ. ಸಿಟಿ ರವಿ ಅವರನ್ನ 3 ಜಿಲ್ಲೆ 10 ತಾಲೂಕು ಅಂತ ಎಲ್ಲೆಲ್ಲೋ ಸುತ್ತಾಡಿಸಿದ್ರು ಪೊಲೀಸರು ರಾತ್ರಿ ಇಡೀ. ಈ ವಿಚಾರ ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಅದರ ಜೊತೆಗೆ ರಾಜಕೀಯದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿರುವಂತಹ ಈ ಮಾತು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಫೇಕ್ ಎನ್ಕೌಂಟರ್ ಪಾಲಿಟಿಕ್ಸ್ ಅಂತ ಮಾತಾಗಿದೆ. ಈ ಮಾತು ಈಗ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಸಿಟಿ ರವಿ ಅವರು ಸಹ ಅವತ್ತು ಸಾಕಷ್ಟು ಭಯ ಪಟ್ಟಿದ್ರು, ಆತಂಕದಲ್ಲಿದ್ರು. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈಗ ಒಂದೊಂದೇ ಹೇಳಿಕೆಗಳನ್ನ ನೀಡಲಾಗ್ತಾ ಇದೆ. ಈಗ ಜೋಶಿ ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ ರಾಜಕೀಯದಲ್ಲಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಈಗ ಫೇಕ್ ಎನ್ಕೌಂಟರ್ ಪಾಲಿಟಿಕ್ಸ್ ಶುರುವಾಗಿದೆ. ಸಿಟಿ ರವಿ ಅರೆಸ್ಟ್ ಕೇಸ್ಗೆ ಪ್ರಹ್ಲಾದ್ ಜೋಶಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅವರ ಹೇಳಿಕೆನೇ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮಾಧ್ಯಮಗಳು ಇಲ್ಲದೆ ಇದ್ದಿದ್ರೆ ಸಿಟಿ ರವಿ ಫೇಕ್ ಎನ್ಕೌಂಟರ್ ಆಗ್ತಾ ಇದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ ಇದು. ಫೇಕ್ ಎನ್ಕೌಂಟರ್ ಮಾಡುವ ಲೆಕ್ಕಾಚಾರ ಇತ್ತು ಅನ್ಸುತ್ತೆ. ಅವಕಾಶ ಸಿಕ್ಕಿದ್ರೆ ಸಿಟಿ ರವಿಯನ್ನ ಮುಗಿಸುವಂತಹ ಪ್ಲಾನ್ ಇತ್ತು ಅನ್ಸುತ್ತೆ. ಪೊಲೀಸರಿಗೆ ಸರಿಯಾದಂತಹ ಅವಕಾಶ ಸಿಕ್ಕಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಮಾಧ್ಯಮದವರು ಇದ್ದಿದ್ರಿಂದಲೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾ ಇತ್ತು. ಮಾಧ್ಯಮದವರು ಇಲ್ಲದೇ ಇದ್ದಿದ್ರೆ ಸಿಟಿ ರವಿ ಫೇಕ್ ಎನ್ಕೌಂಟರ್ ಆಗ್ತಾ ಇತ್ತು ಅಂತ ಪೊಲೀಸರ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿ ಆರೋಪ ಮಾಡಿದ್ದಾರೆ. ಬಹುತೇಕ ನನಗೆ ಅನ್ನಿಸ್ತದ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದೆ ಅವ್ರಿಗೆ. ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ. ಮತ್ತು ನಮ್ಮ ಇನ್ನೊಬ್ಬರು MLC ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ದರು, ಮತ್ತು ಕೆಲವು ಮಾಧ್ಯಮದವರು. ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾಯಿತ್ತು. ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳ್ಬೇಕಂತ. ರಾತ್ರಿ ಒಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ನು ಹತ್ತಿ ಮೊಬೈಲಲ್ಲಿ ಶೂಟಿಂಗ್ ತಕ್ಕೊಂಡು ಅದನ್ನು ಸದಾ
ಕಂಪ್ಲೀಟ್ ಡೀಟೇಲ್ ಲೊಕೇಶನ್ ಹಾಕ್ತಾಯಿದ್ರು. ಇಲ್ಲಾಂದರೆ ಬಹುಶಃ ಸಿ ಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ನನಗನ್ನಿಸ್ತಾ ಇದೆ. ಸಿಟಿ ರವಿ ಹೇಳಿಕೆ ಒಂದು ಅಪರಾಧಕರ ಕೃತ್ಯ, ನ್ಯಾಯಾಂಗ ತನಿಖೆ ಮಾಡಬೇಕೆಂದು ಯಾಕೆ ಹೇಳ್ತಾ ಇದ್ದಾರೆ? ಸಿಟಿ ರವಿ ಅಸಭ್ಯವಾಗಿ ಮಾತನಾಡಿದ್ದು ಸತ್ಯ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಅಪರಾಧದ ಕೃತ್ಯ ಮಾಡಿದ್ದಾರೆ ಸಿಟಿ ರವಿ, ನ್ಯಾಯಾಂಗ ತನಿಖೆ ಯಾಕೆ ಹೇಳ್ತಾ ಇದ್ದಾರೆ ಇವರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿಎಂ. ಸಿಟಿ ರವಿ ಪದ ಬಳಕೆ ಅತ್ಯಂತ ಖಂಡನೀಯವಾದದ್ದು. ಸಿಟಿ ರವಿ ಪದ ಬಳಕೆಗೆ ಆಡಿಯೋ ವಿಡಿಯೋ ಇದೆ. ಕಲಬುರಗಿಯಲ್ಲಿ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಅಂತವರು ಇಂಥ ಹೇಳಿಕೆ ನೀಡಿದ್ದು ಸರಿಯಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಜುಡಿಷಿಯಲ್ ಎಂಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಕ್ರಿಮಿನಲ್ ಅಫೆನ್ಸ್ ಅವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ. ಅಲ್ಲಿ MLCಗಳು ಕೇಳಿದವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು, ಆಮೇಲೆ ಇವರು ಮಾತಾಡಿರೋದು ಸತ್ಯ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ BJP ಸೆಂಟ್ರಲ್ ಪಾರ್ಟಿ BJP ಆಗಿ ಈ ಥರ ಪದ ಬಳಕೆ ಮಾಡೋದು ಇದೆಯಲ್ಲ, ಇದು ಅತ್ಯಂತ ಖಂಡನೀಯವಾದದ್ದು. ನಮಗೂ ಕಾಲ ಬರುತ್ತೆ ಅಂತ ಸಿಟಿ ರವಿ ಅವರು ಹೇಳಿಕೆ ಕೊಟ್ಟಿದ್ರು. ಸಿಟಿ ರವಿ ಈ ಹೇಳಿಕೆಗೆ ಶರಣಪ್ರಕಾಶ್ ಪಾಟೀಲ್ ಟಕ್ಕರ್ ಕೊಟ್ಟಿದ್ದಾರೆ. ಸಿಟಿ ರವಿಗೆ ಕಾಲ ಬರೋಕೆ ಅವ್ರೇನ್ ಕಾಲಜ್ಞಾನಿನ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರಿಗೆ ಕಾಲ ಬಂದಿದ್ದು ಆಯ್ತು, ಹೋಗಿದ್ದು ಆಯ್ತು. ಅವರಿಗೆ ಕಾಲ ಬಂದಿದ್ದಾಗ ಅವ್ರು ಏನೂ ಮಾಡಲಿಲ್ಲ, ಅವರ ಟೈಮ್ ಬಂದಾಗ ಏನ್ ಮಾಡಿದ್ದಾರೆ ಜನ ನೋಡಿದ್ದಾರೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಶರಣಪ್ರಕಾಶ್ ಪಾಟೀಲ್. ಕಾಲ ಬದಲಾಗೋದು ಇವ್ರೇನು ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ. ಅವ್ರ ಟೈಮ್ ಬಂದು ಹೋಗಿದೆ, ಬಂದಿತ್ತು, ಬಂದು ಹೋದು ಆಯಿತು. ಜನ ನೋಡಿದ್ದಾರೆ ಅವ್ರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ? ಕಾಲ ಬದಲಾಗೋದು ಇವ್ರೇನು ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ. ಅವ್ರ ಟೈಮ್ ಬಂದು ಹೋಗಿದೆ, ಬಂದಿತ್ತು, ಬಂದು ಹೋದು ಆಯಿತು. ಜನ ನೋಡಿದ್ದಾರೆ ಅವ್ರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.